ಕುಂದಾಪುರದಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಜೀವವನ್ನು ಉಳಿಸೋದಕ್ಕೆ ಅಂತ ಹೋಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿರುವಂತಹ ಘಟನೆ ನಡೆದಿದೆ. ಜೀವ ಉಳಿಸಲು ಹೋಗಿ ಪ್ರಾಣವನ್ನೇ ತೆತ್ತಂತ ಮಹಿಳೆ. ಕುಂದಾಪುರ ತಾಲೂಕಿನಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಕೋಟೇಶ್ವರದ ಅರ್ಚನಾ ಕಾಮತ್ ಮೃತ ದೋಧೈವಿ. ಸಂಬಂಧಿಕ ಮಹಿಳೆಗೆ ಯಕೃತ್ ದಾನಕ್ಕೆ ಮುಂದಾಗಿದ್ದರು. ಮಂಗಳೂರಿನ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಮಹಿಳೆ ನೋಡಿ, ಅರ್ಚನಾ ಕಾಮತ್ ದಾರುಣ ಅಂತ್ಯ. ಸೋಂಕಿಗೆ ತುತ್ತಾಗಿ ಅರ್ಚನಾ ಕಾಮತ್ ಈಗ ಮೃತಪಟ್ಟಿದ್ದಾರೆ. ಸಮಾಜಮುಖಿ ಚಿಂತನೆಯೊಂದಿಗೆ ಸಕ್ರಿಯವಾಗಿದ್ದಂಥ ಅರ್ಚನಾ ಜೀವವನ್ನು ಉಳಿಸಲು ಹೋಗಿ ಪ್ರಾಣವನ್ನೇ ತೆತ್ತಿರುವಂಥ ಮಹಿಳೆ. ಇದು ಘಟನೆ ನಡೆದಿದೆ, ಹೃದಯ ವಿದ್ರಾವಕ ಘಟನೆ ಕುಂದಾಪುರದಲ್ಲಿ. ಕೋಟೇಶ್ವರದ ಅರ್ಚನಾ ಮೃತ ದುರ್ದೈವಿ. ಫೋಟೋ ಕೂಡ ಗಮನಿಸ್ತಾ ಇದ್ದೀರಿ, ಸ್ಕ್ರೀನ್ ಮೇಲೆ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಸಂಬಂಧಿಕರ ಮಹಿಳೆಗೆ ಅವರು ಯಕೃತ್ ದಾನಕ್ಕೆ ಮುಂದಾಗಿದ್ದರು. ಒಂದು ಜೀವವನ್ನು ಉಳಿಸೋದಕ್ಕೆ ಅಂತ ಹೋದರು, ಆದರೆ ಅವರ ಪ್ರಾಣವನ್ನೇ ಈಗ ಕಳೆದುಕೊಂಡಿದ್ದಾರೆ. ಕುಂದಾಪುರದಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಜೀವವನ್ನು ಉಳಿಸೋದಕ್ಕೆ ಅಂತ ಹೋಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿರುವಂತಹ ಘಟನೆ ನಡೆದಿದೆ. ಜೀವ ಉಳಿಸಲು ಹೋಗಿ ಪ್ರಾಣವನ್ನೇ ತೆತ್ತಂತ ಮಹಿಳೆ. ಕುಂದಾಪುರ ತಾಲೂಕಿನಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಕೋಟೇಶ್ವರದ ಅರ್ಚನಾ ಕಾಮತ್ ಮೃತ ದೋಧೈವಿ. ಸಂಬಂಧಿಕ ಮಹಿಳೆಗೆ ಯಕೃತ್ ದಾನಕ್ಕೆ ಮುಂದಾಗಿದ್ದರು. ಮಂಗಳೂರಿನ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಮಹಿಳೆ ನೋಡಿ, ಅರ್ಚನಾ ಕಾಮತ್ ದಾರುಣ ಅಂತ್ಯ. ಸೋಂಕಿಗೆ ತುತ್ತಾಗಿ ಅರ್ಚನಾ ಕಾಮತ್ ಈಗ ಮೃತಪಟ್ಟಿದ್ದಾರೆ. ಸಮಾಜಮುಖಿ ಚಿಂತನೆಯೊಂದಿಗೆ ಸಕ್ರಿಯವಾಗಿದ್ದಂಥ ಅರ್ಚನಾ ಜೀವವನ್ನು ಉಳಿಸಲು ಹೋಗಿ ಪ್ರಾಣವನ್ನೇ ತೆತ್ತಿರುವಂಥ ಮಹಿಳೆ. ಇದು ಘಟನೆ ನಡೆದಿದೆ, ಹೃದಯ ವಿದ್ರಾವಕ ಘಟನೆ ಕುಂದಾಪುರದಲ್ಲಿ. ಕೋಟೇಶ್ವರದ ಅರ್ಚನಾ ಮೃತ ದುರ್ದೈವಿ. ಫೋಟೋ ಕೂಡ ಗಮನಿಸ್ತಾ ಇದ್ದೀರಿ, ಸ್ಕ್ರೀನ್ ಮೇಲೆ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಸಂಬಂಧಿಕರ ಮಹಿಳೆಗೆ ಅವರು ಯಕೃತ್ ದಾನಕ್ಕೆ ಮುಂದಾಗಿದ್ದರು. ಒಂದು ಜೀವವನ್ನು ಉಳಿಸೋದಕ್ಕೆ ಅಂತ ಹೋದರು, ಆದರೆ ಅವರ ಪ್ರಾಣವನ್ನೇ ಈಗ ಕಳೆದುಕೊಂಡಿದ್ದಾರೆ. ಕುಂದಾಪುರದಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಜೀವವನ್ನು ಉಳಿಸೋದಕ್ಕೆ ಅಂತ ಹೋಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿರುವಂತಹ ಘಟನೆ ನಡೆದಿದೆ. ಜೀವ ಉಳಿಸಲು ಹೋಗಿ ಪ್ರಾಣವನ್ನೇ ತೆತ್ತಂತ ಮಹಿಳೆ. ಕುಂದಾಪುರ ತಾಲೂಕಿನಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಕೋಟೇಶ್ವರದ ಅರ್ಚನಾ ಕಾಮತ್ ಮೃತ ದೋಧೈವಿ. ಸಂಬಂಧಿಕ ಮಹಿಳೆಗೆ ಯಕೃತ್ ದಾನಕ್ಕೆ ಮುಂದಾಗಿದ್ದರು. ಮಂಗಳೂರಿನ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಮಹಿಳೆ ನೋಡಿ, ಅರ್ಚನಾ ಕಾಮತ್ ದಾರುಣ ಅಂತ್ಯ. ಸೋಂಕಿಗೆ ತುತ್ತಾಗಿ ಅರ್ಚನಾ ಕಾಮತ್ ಈಗ ಮೃತಪಟ್ಟಿದ್ದಾರೆ. ಸಮಾಜಮುಖಿ ಚಿಂತನೆಯೊಂದಿಗೆ ಸಕ್ರಿಯವಾಗಿದ್ದಂಥ ಅರ್ಚನಾ ಜೀವವನ್ನು ಉಳಿಸಲು ಹೋಗಿ ಪ್ರಾಣವನ್ನೇ ತೆತ್ತಿರುವಂಥ ಮಹಿಳೆ. ಇದು ಘಟನೆ ನಡೆದಿದೆ, ಹೃದಯ ವಿದ್ರಾವಕ ಘಟನೆ ಕುಂದಾಪುರದಲ್ಲಿ. ಕೋಟೇಶ್ವರದ ಅರ್ಚನಾ ಮೃತ ದುರ್ದೈವಿ. ಫೋಟೋ ಕೂಡ ಗಮನಿಸ್ತಾ ಇದ್ದೀರಿ, ಸ್ಕ್ರೀನ್ ಮೇಲೆ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಸಂಬಂಧಿಕರ ಮಹಿಳೆಗೆ ಅವರು ಯಕೃತ್ ದಾನಕ್ಕೆ ಮುಂದಾಗಿದ್ದರು. ಒಂದು ಜೀವವನ್ನು ಉಳಿಸೋದಕ್ಕೆ ಅಂತ ಹೋದರು, ಆದರೆ ಅವರ ಪ್ರಾಣವನ್ನೇ ಈಗ ಕಳೆದುಕೊಂಡಿದ್ದಾರೆ. ಕುಂದಾಪುರದಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಜೀವವನ್ನು ಉಳಿಸೋದಕ್ಕೆ ಅಂತ ಹೋಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿರುವಂತಹ ಘಟನೆ ನಡೆದಿದೆ. ಜೀವ ಉಳಿಸಲು ಹೋಗಿ ಪ್ರಾಣವನ್ನೇ ತೆತ್ತಂತ ಮಹಿಳೆ. ಕುಂದಾಪುರ ತಾಲೂಕಿನಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಕೋಟೇಶ್ವರದ ಅರ್ಚನಾ ಕಾಮತ್ ಮೃತ ದೋಧೈವಿ. ಸಂಬಂಧಿಕ ಮಹಿಳೆಗೆ ಯಕೃತ್ ದಾನಕ್ಕೆ ಮುಂದಾಗಿದ್ದರು. ಮಂಗಳೂರಿನ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಮಹಿಳೆ ನೋಡಿ, ಅರ್ಚನಾ ಕಾಮತ್ ದಾರುಣ ಅಂತ್ಯ. ಸೋಂಕಿಗೆ ತುತ್ತಾಗಿ ಅರ್ಚನಾ ಕಾಮತ್ ಈಗ
ಮೃತಪಟ್ಟಿದ್ದಾರೆ. ಸಮಾಜಮುಖಿ ಚಿಂತನೆಯೊಂದಿಗೆ ಸಕ್ರಿಯವಾಗಿದ್ದಂಥ ಅರ್ಚನಾ ಜೀವವನ್ನು ಉಳಿಸಲು ಹೋಗಿ ಪ್ರಾಣವನ್ನೇ ತೆತ್ತಿರುವಂಥ ಮಹಿಳೆ. ಇದು ಘಟನೆ ನಡೆದಿದೆ, ಹೃದಯ ವಿದ್ರಾವಕ ಘಟನೆ ಕುಂದಾಪುರದಲ್ಲಿ. ಕೋಟೇಶ್ವರದ ಅರ್ಚನಾ ಮೃತ ದುರ್ದೈವಿ. ಫೋಟೋ ಕೂಡ ಗಮನಿಸ್ತಾ ಇದ್ದೀರಿ, ಸ್ಕ್ರೀನ್ ಮೇಲೆ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಸಂಬಂಧಿಕರ ಮಹಿಳೆಗೆ ಅವರು ಯಕೃತ್ ದಾನಕ್ಕೆ ಮುಂದಾಗಿದ್ದರು. ಒಂದು ಜೀವವನ್ನು ಉಳಿಸೋದಕ್ಕೆ ಅಂತ ಹೋದರು, ಆದರೆ ಅವರ ಪ್ರಾಣವನ್ನೇ ಈಗ ಕಳೆದುಕೊಂಡಿದ್ದಾರೆ. ಕುಂದಾಪುರದಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಜೀವವನ್ನು ಉಳಿಸೋದಕ್ಕೆ ಅಂತ ಹೋಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿರುವಂತಹ ಘಟನೆ ನಡೆದಿದೆ. ಜೀವ ಉಳಿಸಲು ಹೋಗಿ ಪ್ರಾಣವನ್ನೇ ತೆತ್ತಂಥ ಮಹಿಳೆ. ಕುಂದಾಪುರ ತಾಲೂಕಿನಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಕೋಟೇಶ್ವರದ ಅರ್ಚನಾ ಕಾಮತ್ ಮೃತ ದುರ್ದೈವಿ. ಸಂಬಂಧಿಕ ಮಹಿಳೆಗೆ ಯಕೃತ್ ದಾನಕ್ಕೆ ಮುಂದಾಗಿದ್ದರು. ಮಂಗಳೂರಿನ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಮಹಿಳೆ ನೋಡಿ, ಅರ್ಚನಾ ಕಾಮತ್ ದಾರುಣ ಅಂತ್ಯ. ಸೋಂಕಿಗೆ ತುತ್ತಾಗಿ ಅರ್ಚನಾ ಕಾಮತ್ ಈಗ ಮೃತಪಟ್ಟಿದ್ದಾರೆ. ಸಮಾಜಮುಖಿ ಚಿಂತನೆಯೊಂದಿಗೆ ಸಕ್ರಿಯವಾಗಿದ್ದಂಥ ಅರ್ಚನಾ ಜೀವವನ್ನು ಉಳಿಸಲು ಹೋಗಿ ಪ್ರಾಣವನ್ನೇ ತೆತ್ತಿರುವಂಥ ಮಹಿಳೆ. ಇದು ಘಟನೆ ನಡೆದಿದೆ, ಹೃದಯ ವಿದ್ರಾವಕ ಘಟನೆ ಕುಂದಾಪುರದಲ್ಲಿ. ಕೋಟೇಶ್ವರದ ಅರ್ಚನಾ ಮೃತ ದುರ್ದೈವಿ. ಫೋಟೋ ಕೂಡ ಗಮನಿಸ್ತಾ ಇದ್ದೀರಿ, ಸ್ಕ್ರೀನ್ ಮೇಲೆ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಸಂಬಂಧಿಕರ ಮಹಿಳೆಗೆ ಅವರು ಯಕೃತ್ ದಾನಕ್ಕೆ ಮುಂದಾಗಿದ್ದರು. ಒಂದು ಜೀವವನ್ನು ಉಳಿಸೋದಕ್ಕೆ ಅಂತ ಹೋದರು, ಆದರೆ ಅವರ ಪ್ರಾಣವನ್ನೇ ಈಗ ಕಳೆದುಕೊಂಡಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.